ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿರುವಂತಹ ಅರವಿಂದ್ ಬೆಲ್ಲದ್ ಶಾಸಕರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅರವಿಂದ್ ಬೆಲ್ಲದ್ ಅವರೇ, ಕೇಂದ್ರ ಸರ್ಕಾರದ ಎದುರಿಗೆ ಹೋಗಿ ಈ ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಡೋದಕ್ಕಿಂತ ಮುಂಚೆ ಒಳಗಡೆ ಇರುವ ಈ ಗೊಂದಲವನ್ನು ಮೊದಲು ಬಗೆಹರಿಸಿಕೊಳ್ಬೇಕಲ್ವಾ? ವೀರಶೈವ ಲಿಂಗಾಯತ ಒಂದು ಹೌದೋ ಅಲ್ವೋ ಈ ಪ್ರಶ್ನೆಗೆ ಬಗೆಹರಿಸ್ಕೊಂಡು ಅಲ್ಲಿ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೇಳೋದಕ್ಕೆ ಹೋದ್ರೆ ಒಂದು ಅರ್ಥ ಇರುತ್ತೆ. ಅದಕ್ಕೆ ಇಲ್ಲಿ ಈ ಪ್ರಶ್ನೆಯನ್ನು ಇಟ್ಕೊಂಡು ಅಲ್ಲಿ ಆ ಪ್ರಶ್ನೆ ಕೇಳೋದಕ್ಕೆ ಹೋದ್ರೆ ಹೆಂಗೆ ಅಂತ ಇಲ್ಲಿ ಅನುಯಾಯಿಗಳಲ್ಲಿ ಇದು ಭಾಳ ಗೊಂದಲ ಇಲ್ಲ. ನಮಗೆಲ್ಲರೂ ಒಂದ. ಹಾಗಾಗಿ ನಾವು ಇದೇನು ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಅದಾವು ಗುರು ವಿರಕ್ತರಲ್ಲಿ, ಅದು ಅವ್ರು ಕುತ್ಕೊಂಡು ಹಿಂದೂ ಚರ್ಚೆ ಮಾಡ್ಯಾರ, ಮುಂದೂ ಚರ್ಚೆ ಮಾಡಲಿ, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಇವತ್ತು ಇರುವಂಥ ಮುಂದೆ ಇರುವಂಥ ಪ್ರಶ್ನೆ ಅಂತಂದ್ರೆ ಸ್ವತಂತ್ರ ಧರ್ಮದ್ದು. ಹಾಗಾಗಿ ನಾವೆಲ್ಲರೂ ಕೂಡಿ ಸ್ವತಂತ್ರ ಧರ್ಮಕ್ಕೆ ಪ್ರಯತ್ನ ಮಾಡಿ ಅದನ್ನು ತೊಗೊಂಬರುವಂಥದ್ದು ಅವಶ್ಯಕತೆ ಭಾಳ ಐತಿ. ಹಾಗಾಗಿ ಈ ರೀತಿಯ ಯಾವ ಚರ್ಚೆ ಇದ್ದರೂ ನಾವು ಒಂದು ಕೊಠಡಿಯಲ್ಲಿ ಕುತ್ಕೊಂಡು ಮಾತಾಡ್ಬೇಕಾಕೈತಿ, ಒಳಗೆ ಕುತ್ಕೊಂಡು ಮಾತಾಡ್ಬೇಕಾಕೈತಿ. ಇದರಲ್ಲಿ ಹೊರಗೆ ಮಾತಾಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಅರ್ಥಕ್ಕೆ ಅನರ್ಥ ಆಕೈತಿ. ಹಾಗಾಗಿ ಇದನ್ನು ಟಿ ವಿದಲ್ಲಿ ಅಥವಾ ಹೊರಗೆ ಮಾಧ್ಯಮದ ಮೂಲಕ ಇದರ ಚರ್ಚೆ ಮಾಡ್ದೆ ನಮ್ಮ ಗುರು ರಕ್ತರು, ನಮ್ಮ ಸಮಾಜದ ಹಿರಿಯರು ಅದನ್ನು ಚರ್ಚೆ ಮಾಡೋದು ಪ್ಯಾರಲಲ್ ಆಗಿ ಮಾಡಲಿ. ಆದರೆ ಈಗೇನು ನಾವು ಎಲ್ಲರೂ ಕೂಡ ಏನು ಪ್ರಯತ್ನ ಮಾಡಬೇಕಾಯ್ತು ಸ್ವತಂತ್ರ ಧರ್ಮಕ್ಕೆ, ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿ ನನಗನ್ನಿಸ್ತೈತೆ. ಅರವಿಂದ್ ಬೆಲ್ಲದ್ ಅವರೇ, ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಪಡೆಯೋದು ಏಕೈಕ ಗುರಿನೋ ಅಥವಾ ಸ್ವತಂತ್ರ ಧರ್ಮ ಆಗುವ ಮೂಲಕ ಇನ್ನೇನಾದರೂ ಸಾಧನೆ ಮಾಡುವಂಥ ಉದ್ದೇಶ ಇದೆಯೋ? ಸ್ವತಂತ್ರ ಧರ್ಮದ ಮಾನ್ಯತೆ ತಗೊಳ್ಳೋದು ಒಂದು ಭಾಗ ಮಾತ್ರ. ಅದರ ಮೂಲಕ ಸಾಕಷ್ಟು ಇವತ್ತು ನಮ್ಮ ಸಂವಿಧಾನದಲ್ಲಿ ಸ್ವತಂತ್ರ ಧರ್ಮಗಳಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಅನುಕೂಲಗಳದಾವು. ಆ ಅನುಕೂಲ ನಮ್ಮ ಧರ್ಮಕ್ಕೂ ಕೂಡ ಸಿಗ್ತೈತಿ. ಹಾಗಾಗಿ ಸ್ವತಂತ್ರ ಧರ್ಮ ತಗೊಳ್ಳೋದು ಅಂತೇಳಿ ಸರ್ವಸಾಮಾನ್ಯ ಅಭಿಪ್ರಾಯ. ಹಾಗಾಗಿ ಮಾನ್ಯತೆ ತಗೊಳ್ಳೋದು, ಸ್ವತಂತ್ರ ಧರ್ಮದ ಮಾನ್ಯತೆ ಬಂದ್ರೆ ವೀರಶೈವ ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಧರ್ಮಗಳ ಪಟ್ಟಿಯಲ್ಲಿ ಬರುತ್ತೆ. ಆಗ ಅಲ್ಪಸಂಖ್ಯಾತರಿಗೆ ಸಿಗುವಂತಹ ಸೌಲಭ್ಯಗಳು ತಮ್ಮ ಧರ್ಮಕ್ಕೂ ಕೂಡ ಸಿಗಬಹುದು ಅನ್ನುವಂಥದ್ದು. ಹೌದು, ಎಸ್, ವೆರಿ ಲಾಜಿಕಲ್ ಸರ್, ವೆರಿ ಲಾಜಿಕಲ್. ಶಾಂತವೀರ ಸ್ವಾಮೀಜಿಗಳೇ, ತುಂಬ ಜನರಿಗೆ ಇದೇ ಕನ್ಫ್ಯೂಷನ್. ಸ್ವತಂತ್ರ ಧರ್ಮ ಆಗಬೇಕು ಅಂತ ಕೇಳ್ತೀರಿ, ಆದರೆ ಈ ಧರ್ಮದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆನೇ ಕನ್ಫ್ಯೂಷನ್ ಇದೆ. ಮೊದಲು ಆ ಗೊಂದಲವನ್ನು ಬಗೆಹರಿಸ್ಕೊಂಡು ಸ್ವತಂತ್ರ ಧರ್ಮದ ಮಾನ್ಯತೆ ಕೇಳೋದಕ್ಕೆ ಬನ್ನಿ ಅಂತ ಯಾರಾದರೂ ಹೇಳಿದ್ರೆ ಏನು ಹೇಳ್ತಿರ್ತಾವೆ? ನೋಡಿ, ವೀರಶೈವರು ಮತ್ತು ಲಿಂಗಾಯತರು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇವತ್ತು ರಾಜಕೀಯದಲ್ಲಿ ಅಂದರೆ ಧರ್ಮದ ಲೇಪನ ರಾಜಕೀಯಕ್ಕೆ ಬೇಕೇ ವಿನಃ ಧರ್ಮಕ್ಕೆ ಯಾವುದೆಲ್ಲ ಲೇಪನ ಅಗತ್ಯ ಇಲ್ಲ. ಆದ್ದರಿಂದ ನಿಜವಾದ ವೀರಶೈವ ಧರ್ಮದ ಮೂಲ ಅರ್ಥವನ್ನು ತಿಳಿದುಕೊಂಡಾಗ ಮಾತ್ರ ಅವನು ವೀರಶೈವನಾಗ್ತಾನೆ. ಆವಾಗ ಈ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಮತ್ತು ಗುರು ವಿರಕ್ತರ ಒಂದು ಗೊಂದಲ ಕೂಡ ದಿನೇ ದಿನೇ ಬಹಳ ಕಮ್ಮಿ ಆಗ್ತಾ ಇದೆ. ಅವರಲ್ಲೂ ಹೊಂದಾಣಿಕೆ ಸಮನ್ವಯ ಭಾವನೆ ಬರ್ತಾ ಇದೆ. ಹೋಗಿ ಬಾಗ್ಲು ಹಾಕೊಂಡು ಕೂತ್ಕೊಂಡು ತಮ್ಮ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಅರವಿಂದ್ ಬೆಲ್ಲದ್ರಂಥ ಹಿರಿಯ ಮುಖಂಡರು ಬಯಸ್ತಾರೆ. ನೋಡಿ, ಅಲ್ಲ, ಪಟ್ಟದೇವರಾಗಲಿ ಬಸವಪ್ರಭು ಆಗಲಿ, ಇವರು ನಿಜವಾಗಿ ಕೂಡ ವೀರಶೈವ ಧರ್ಮದ ಪೀಠಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಠಾಧಿಪತಿಯಾಗಿದ್ದರೆ, ಒಬ್ಬ ಧರ್ಮಪೀಠ ಗುರುಗಳಾಗಿದ್ದರೆ ಈ ಮಾತು ಅವರು ಬರ್ತಾ ಇರಲಿಲ್ಲ. ಅವರು ವಯೋವೃದ್ಧರಾಗಿ ಧರ್ಮದಲ್ಲಿ ವೃದ್ಧರಾಗಬೇಕೇ ವಿನಃ ವಯಸ್ಸಿನಲ್ಲಿ ವೃದ್ಧರಾಗಿರ್ಬೋದು. ಆದ್ದರಿಂದ ಧರ್ಮದಲ್ಲಿ ವೃದ್ಧರಾಗಿದ್ದು ಮಾತು ಬರ್ತಾ ಇರಲಿಲ್ಲ. ಆದ್ದರಿಂದ ಇವತ್ತು ಸ್ವತಂತ್ರವಾಗಿ ಇವತ್ತೇನು ಎಲ್ಲ ವೀರಶೈವ ಒಟ್ಟುಗೂಡಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಾತ್ವಿಕವಾಗಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗಲೇಬೇಕು. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗುವುದರಿಂದ ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಬಸವ ಧರ್ಮ ಸ್ವಾಮೀಜಿಗಳೇ ಧನ್ಯವಾದ. ಅರವಿಂದ್ ಬೆಲ್ಲದ್ ಅವರೇ ಧನ್ಯವಾದ. ತಮಗೂ ಕೂಡ ಇಬ್ರು. ಕೊನೆಯದಾಗಿ ಒಂದೇ ಒಂದು ಮಾತು ಸರ್, 30 ಸೆಕೆಂಡ್ ಮಾತ್ರ. ಬಸವಣ್ಣವರು ವೀರಶೈವರಿಗೋ ಅಥವಾ ಲಿಂಗಾಯತರಿಗೋ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ. ಇದನ್ನು ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಅವರು ಎಲ್ಲ ವರ್ಗಗಳನ್ನು ಅನುಭವ ಮಂಟಪವನ್ನು ಏನು ಮಾಡಿದ್ರು ಅದನ್ನು ಪ್ರತಿಪಾದನೆ ಮಾಡಿ ಧರ್ಮವನ್ನು ಮಾಡಬೇಕಾಗುತ್ತೆ. ವೀರಶೈವ ಲಿಂಗಾಯತ ಅನ್ನೋ ಧರ್ಮ ಕೇಳ್ತೀವಿ, ಮಾಡೇ ಮಾಡ್ತೀವಿ. ಧನ್ಯವಾದ ಸರ್. ಈ ಚರ್ಚೆಯ ಮಧ್ಯಭಾಗದಲ್ಲಿ ಹೇಳಿದಂಥ ಒಂದು ಮಾತನ್ನು ಮತ್ತೆ ಹೇಳ್ತಾ ಇದ್ದೀನಿ. ಒಂದು ವಿಚಿತ್ರ ಸನ್ನಿವೇಶ ಇದು. ಕಾವಿದಾರಿಗಳಾದಂಥವರು ವೀರಶೈವರು ಮತ್ತು ಲಿಂಗಾಯತರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಖಾದಿದಾರಿಗಳಾದಂಥವರು ನಾವು ಒಂದೇ ಅಂತ ಹೇಳ್ತಾರೆ.
ಕಾವಿದಾರಿಗಳಾದಂಥವ್ರು ಇಲ್ಲ ನಾವು ಬೇರೆ ಬೇರೆ ಅಂತ ಹೇಳ್ತಾರೆ. ವಿಚಿತ್ರವಾದಂತಹ ಸನ್ನಿವೇಶ. ಇನ್ನೂ ಏನೇನು ನೋಡಬೇಕಾಗಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.